ರಾತ್ರಿ ಚಂದನಾಳಿಗೆ ಕಿಚಡಿ ತಿನ್ನಿಸ್ತಾ ತಾನು ತಿಂದು ಡಿನ್ನರ್ ಆದಮೇಲೆ ಮೆಡಿಸಿನ್ ಕೊಡ್ತಾನೆ ವಿರಾಟ್. ಆಗ ಚಂದನ ಗಮನಿಸ್ತಾಳೆ ತನ್ನ ಜೊತೆ ವಿರಾಟ್ ಕೂಡ ಅದೇ ಊಟ ಮಾಡ್ತಿದ್ದಾನೆ ಎಂಬ ವಿಷಯ. ನೀವು ಇವೆಲ್ಲವನ್ನು ಯಾಕೆ ತಿಂತಿದ್ದೀರಿ ವಿರಾಟ್ ಅವರೇ? ನನ್ನ ಸ್ವೀಟ್ ಆರ್ಟ್ ಇವೆಲ್ಲವನ್ನು ತಿನ್ನುವಾಗ ನಾನು ಬೇರೆ ಊಟ ಹೇಗೆ ತಾನೇ ಮಾಡೋದಕ್ಕೆ ಸಾಧ್ಯ ಅಂತ ವಿರಾಟ್ ಹೇಳಿದ ಮಾತಿಗೆ ಖುಷಿಯಾಗಿ ನಗ್ತಾ ಅವನ ಕಡೆ ನೋಡಿದ್ಲೇ ಬೆಡ್ ಮೇಲೆ ಮಲಗ್ತಾಳೆ ಚಂದನ. ಮರುದಿನ ವಿರಾಟ್ ಎಲ್ಲವನ್ನ ಅರೇಂಜ್ ಮಾಡಿದ್ರಿಂದ ಆನ್ಲೈನ್ ಎಕ್ಸಾಮ್ಸ್ ಬರಿತಾಳೆ ಚಂದನ. ಆ ದಿನದಿಂದ ಚಂದನ ಊಟದ ವಿಷಯದಲ್ಲಿ ಹಠ ಮಾಡ್ತಿರಲಿಲ್ಲ. ಯಾಕಂದರೆ ಅವಳಿಗೆ ಬೇಗ ಮನೆಗೆ ಹೋಗಬೇಕು ಅಂತ ಇತ್ತು. ನೋಡುತ್ತಾ ಒಂದು ವಾರ ಕಳೆದು ಹೋಗುತ್ತೆ. ಆ ದಿನ ಚಂದನಾಳಿಗೆ ಡಿಸ್ಚಾರ್ಜ್ ಮಾಡೋ ದಿನ. ಅದಕ್ಕೆ ಅವಳು ತುಂಬ ಖುಷಿಯಾಗಿ ಬೆಡ್ ಮೇಲೆ ಕೂತು ಚಾಕ್ಲೇಟ್ ತಿಂತಾ ಇರ್ತಾಳೆ. ಆಗಲೇ ವಿರಾಟ್ ಒಳಗೆ ಬರ್ತಾನೆ. ವಿರಾಟ್ ಅವರೇ, ನಾವು ಮನೆಗೆ ಹೋಗ್ಬಿಡೋಣವಾ? ಹೌದು ಸ್ವೀಟ್ ಆರ್ಟ್ ಅಂತ ಅವಳನ್ನ ಎತ್ಕೊಳ್ತಾನೆ ವಿರಾಟ್. ಯಾಕಂದರೆ ಚಂದನಾಳ ಕಾಲುಗಳಿಗೆ ಇನ್ನೂ ಪ್ಲಾಸ್ಟರ್ ಇರುತ್ತೆ. ಅವಳಿಗೆ ನಡೆಯೋದಕ್ಕಾಗ್ತಿರಲ್ಲ. ನಡೆದ್ರೆ ನೋವು ಬರ್ತಿತ್ತು. ಕಾಲುಗಳಿಗೆ ಪ್ಲಾಸ್ಟರ್ ಇಲ್ದಿದ್ರೂ ವಿರಾಟ್ ಅವಳನ್ನ ಎತ್ಕೊಳ್ತಾನೆ ಅಂದ್ಕೊಳ್ಳಿ, ಅದು ಬೇರೆ ವಿಷಯ. ಅವರಿಬ್ಬರು ಹಾಸ್ಪಿಟಲ್ನಿಂದ ಹೊರಗೆ ಹೋಗ್ತಾ ಇದ್ದಾಗ ಎಲ್ಲರೂ ಅವರ ಕಡೆ ನೋಡ್ತಾ ಇರ್ತಾರೆ. ಎಲ್ಲರನ್ನ ಇಗ್ನೋರ್ ಮಾಡ್ತಾ ಚಂದನಾಳನ್ನು ಹೊರಗೆ ಕರ್ಕೊಂಡು ಹೋಗಿ ಕಾರ್ನಲ್ಲಿ ಕೂರಿಸಿ ಮನೆಗೆ ಹೊರಡ್ತಾನೆ ವಿರಾಟ್. ಮನೆಯ ಹತ್ತಿರ ಕಾರ್ ನಿಲ್ಲಿಸಿ ಮತ್ತೆ ಅವಳನ್ನ ಎತ್ಕೊಂಡು ಡೋರ್ ಹತ್ತಿರ ಕರ್ಕೊಂಡು ಹೋಗ್ತಾನೆ. ಆಗಲೇ ಶ್ರುತಿ, ತನುಜ ಕೆಂಪು ನೀರು ತಂದು ದೃಷ್ಟಿ ತೆಗೆದು ಒಳಗೆ ಬನ್ನಿ ಅಂತಾರೆ. ಒಳಗೆ ಕಾಲಿಡ್ದಿದ್ದಂತೆ ಮೇಲಿಂದ ಕೆಂಪು ಗುಲಾಬಿ ದಳಗಳು ಬೀಳೋದ್ರಿಂದ ತುಂಬ ಖುಷಿಯಾಗ್ತಾಳೆ ಚಂದನ. ಚಂದನಾಳನ್ನು ಸೋಫಾದಲ್ಲಿ ಕೂರಿಸಿ ಅವಳಿಗಾಗಿ ಹಾಲು ತಗೊಂಡು ಬಂದು ಕುಡಿಯೋದಕ್ಕೆ ಕೊಡ್ತಾನೆ ವಿರಾಟ್. ಸೈಲೆಂಟಾಗಿ ಹಾಲು ಕುಡಿದು ವಿರಾಟ್ನ ಕಡೆ ನೋಡ್ತಾಳೆ. ಸ್ವಲ್ಪ ರೆಸ್ಟ್ ತಗೋ ಸ್ವೀಟ್ ಹಾರ್ಟ್. ನೋ ವಿರಾಟ್ ಅವರೇ, ನಾನು ಇನ್ನೂ ರೆಸ್ಟ್ ತೊಗೊಳ್ಳೋದಿಲ್ಲ. ಹಾಸ್ಪಿಟಲ್ನಲ್ಲಿ ಇಷ್ಟು ದಿನ ನಾನು ಮಾಡಿದ್ದು ಅದೇ ಅಲ್ವಾ, ಪ್ಲೀಸ್ ಅಂತ ಹೇಳ್ತಾಳೆ ಚಂದನ. ಗಟ್ಟಿಯಾಗಿ ಉಸಿರು ತೆಗೆದುಕೊಂಡು ಓಕೆ, ನೀವೆಲ್ಲರೂ ಮಾತಾಡ್ತೀರಿ ಅಂತ ತನ್ನ ರೂಮ್ಗೆ ಹೋಗ್ತಾನೆ ವಿರಾಟ್. ವಿರಾಟ್ ಹೋದ್ಮೇಲೆ ಎಲ್ಲರ ಕಡೆ ನೋಡ್ತಾ, ನಾನು ನಿಮ್ಮೆಲ್ಲರನ್ನ ತುಂಬ ಮಿಸ್ ಮಾಡಿಕೊಂಡೆ. ನಾವು ನೆಕ್ಸ್ಟ್ ಟೈಮ್ ಬರ್ಗರ್ ತಿನ್ನೋಣ, ಅದರ ಬಾಕ್ಸ್ ತುಂಬ ಚಿಕ್ಕದಾಗಿರುತ್ತೆ. ವಿರಾಟ್ ಅವರಿಗೇನು ತಿಳಿಯೋದಿಲ್ಲ ಅಂತ ಹೇಳ್ತಾಳೆ ಚಂದನ. ಅಂದರೆ ಈಗ ಮತ್ತೆ ಶಿಕ್ಷೆಗೆ ನಾವು ರೆಡಿಯಾಗಿರಬೇಕೇ ಅಂತ ಕೇಳ್ತಾನೆ ಆನಂದ್. ಅವನಿಗೆ ತಿಳಿದ್ರೆ ತಾನೇ, ಚಿಕ್ಕ ಬಾಕ್ಸ್ ಆಗಿರೋದ್ರಿಂದ ನಾವು ತಕ್ಷಣ ಎಲ್ಲಿದ್ರೂ ಬಚ್ಚಿಟ್ಬಿಡೋಣ ಅಂತ ಹೇಳ್ತಾಳೆ. ಅಷ್ಟು ಸೀನಿಲ್ಲ, ಅವನು ವಿರಾಟ್, ಅವನಿಗೆ ಎಲ್ಲವೂ ತಿಳಿದು ಹೋಗುತ್ತೆ ಅಂತ ಹೇಳ್ತಾನೆ ನಿಖಿಲ್. ರೈಟ್, ಎಕ್ಸ್ಟ್ರಾ ಸ್ಮಾರ್ಟ್ ವಿರಾಟ್ ಅವರು ಅಂತ ಹೇಳ್ತಾಳೆ ತನುಜ. ನಿಮ್ಗೆ ಗೊತ್ತಾ, ಆ ದಿನದಿಂದ ನನಗೆ ಮಾರ್ನಿಂಗ್ ಇಡ್ಲಿ, ಲಂಚ್ ಮತ್ತು ಡಿನ್ನರ್ಗೆ ಕಿಚಡಿಯನ್ನೇ ತಿನ್ನಿಸ್ತಿದ್ರು ಅಂತ ಹೇಳ್ತಾಳೆ ಚಂದನ. ಓಹೋ, ಸೋ ಸ್ಯಾಡ್. ಇಟ್ಸ್ ಓಕೆ, ಬೇಜಾರು ಮಾಡ್ಕೊಳ್ಬೇಡಿ. ಈಗ ನಿಖಿಲ್ ನಿನಗಾಗಿ ಏನಾದರೂ ಎಮ್ಮಿ ಫುಡ್ ಪ್ರಿಪೇರ್ ಮಾಡ್ತಾನೆ, ಓಕೆನಾ ಅಂತ ಹೇಳ್ತಾಳೆ ತನುಜ. ವಾಟ್, ನಾನಾ? ನೋ ನೋ ನೋ, ನನಗೆ ಬರೋದಿಲ್ಲ. ಏನು ನಿಖಿಲ್ ಅವರೇ, ನನಗಾಗಿ ನೀವು ಅಷ್ಟನ್ನು ಮಾಡಲಾರಿರಾ? ವಿರಾಟ್ ಅವರು ಸೂಪರಾಗಿ ಫುಡ್ ಪ್ರಿಪೇರ್ ಮಾಡ್ತಾರೆ. ನಾನು ಈ ವಿಷಯದಲ್ಲಿ ತುಂಬ ಲಕ್ಕಿ. ಪಾಪ ನಮ್ಮ ತನುಜ ಹೇಗಿರ್ತಾಳೋ ಏನೋ ನಿಮ್ಮ ಜೊತೆ ಅಂತ ಹೇಳ್ತಾಳೆ ಚಂದನ. ಚಂದನಾಳ ಮಾತಿಗೆ ಕೋಪದಿಂದ ನಿಖಿಲ್ನ ಕಡೆ ನೋಡ್ತಾಳೆ ತನುಜ. ಯಾಕೆ ನನ್ನ ಕಡೆ ಹೀಗೆ ನೋಡ್ತಿದ್ಯಾ? ನೀನು ನನಗಾಗಿ ಅಡುಗೆ ಕಲಿಬೇಕು, ಓಕೆ? ಓಕೆ, ಕಲಿತೀನಿ ಅಂತ ಹಾಗೆ ಏನೇನೋ ಮಾತುಗಳಲ್ಲಿ ತೊಡಗ್ತಾರೆ. ಆಗಲೇ ವಿರಾಟ್ ಕೆಳಗೆ ಬಂದು, ಮಾತುಗಳು ಬಹಳಷ್ಟಾಗಿದೆ, ಈಗ ಚಂದನ ರೆಸ್ಟ್ ತೆಗೆದುಕೊಳ್ಳೋ ಸಮಯ ಅಂತ ಸೀರಿಯಸ್ ಆಗಿ ಹೇಳ್ತಾನೆ. ಓಕೆ, ನಾನು ಆಫೀಸ್ಗೆ ಹೋಗ್ತಿದ್ದೀನಿ ಅಂತ ಅಲ್ಲಿಂದ ಹೋಗ್ತಾನೆ ನಿಖಿಲ್. ಚಂದನಾಳ ಹತ್ರ ಹೋಗಿ ಅವಳನ್ನ ಎತ್ಕೊಳ್ತಿದ್ದಂತೆ ಒಬ್ಬೊಬ್ಬರಾಗಿ ಬಾಯಿ ಹೇಳಲಿಂದ ಹೊರಗೆ ಹೋಗ್ತಾರೆ. ಚಂದನಾಳನ್ನು ರೂಮ್ ಕರ್ಕೊಂಡು ಹೋಗಿ ಬೆಡ್ ಮೇಲೆ ಮಲಗಿಸಿ ರೆಸ್ಟ್ ತಗೋ ಅಂತ ಹೋಗ್ತಿದ್ದ ವಿರಾಟ್ನ ಕೈ ಹಿಡಿತಾಳೆ ಚಂದನ. ನೀವೆಲ್ಲಿಗೆ ಹೋಗ್ತಿದ್ದೀರಿ? ಸ್ಟಡಿ ರೂಮ್ಗೆ. ನಾನು ಇವತ್ತೇ ಮನೆಗೆ ಬಂದಿದ್ದೀನಿ, ನೀವು ಸ್ಟಡಿ ರೂಮ್ಗೆ ಹೋಗಿ ಫೈಲ್ಗಳನ್ನ ಚೆಕ್ ಮಾಡ್ತೀರಾ ಅಂತ ಮುನಿಸ್ಕೊಂಡಂತ ಕೇಳ್ತಾಳೆ ಚಂದನ. ಓ, ಇವತ್ತೇ ಮನೆಗೆ ಬಂದೆ ಅಂತ ನಿನಗೆ ಚೆನ್ನಾಗಿ ನೆನಪಿದೆಯಲ್ಲ, ಅದಕ್ಕೇನಾ ಕೆಳಗೆ ಹಾಲ್ನಲ್ಲಿ ಅವರೆಲ್ಲರೊಂದಿಗೆ ಮಾತಾಡ್ತಾ ನನ್ನನ್ನು ಮರೆತುಬಿಟ್ಟೆ? ನಾನು ನಿಮ್ಮನ್ನು ಮರೆತಿಲ್ಲ. ಆಹಾ ಅಂತ ಅಲ್ಲಿಂದ ಹೋಗ್ತಿದ್ದ ವಿರಾಟ್ನ ಕೈಯನ್ನು ಮತ್ತೆ ಹಿಡಿದು, ಪ್ಲೀಸ್ ವಿರಾಟ್ ಅವರೇ, ನೀವೆಲ್ಲಿಗೂ ಹೋಗಬೇಡಿ ಅಂತ ಚಂದನ ಹೇಳ್ತಿದ್ದಂತೆ ಅವಳ ಪಕ್ಕದಲ್ಲಿ ಕೂತ್ಕೊಳ್ತಾನೆ ವಿರಾಟ್. ಅವನ ಭುಜದ ಮೇಲೆ ತಲೆ ಇಟ್ಟು, ವಿರಾಟ್ ಅವರೇ,
ಈ ಪ್ಲಾಸ್ಟರ್ ಯಾವಾಗ ತೆಗಿತಾರೆ? ಮೇ ಬಿ ಇನ್ನು ಕೆಲವು ದಿನಗಳಲ್ಲಿ ಕಾಯಬೇಕು. ಹೌದಾ ಅಂತ ವಿರಾಟ್ನ ಕಡೆ ನೋಡಿ ಅವನಿಗೆ ಕೆನ್ನೆ ಮೇಲೆ ಮುತ್ತು ಕೊಡ್ತಾಳೆ. ಶಾಕ್ ಆಗಿ ಅವಳ ಕಡೆ ನೋಡ್ತಾನೆ ವಿರಾಟ್. ಕೆನ್ನೆ ಮೇಲೆ ಮುತ್ತು ಕೊಟ್ಟ ಮೇಲೆ ಅವನ ತುಟಿಗಳ ಮೇಲೆ ಕಿಸ್ ಮಾಡ್ತಿದ್ದ ಚಂದನಾಳನ್ನು ಎತ್ಕೊಂಡು ತನ್ನ ಮಡಲಿನಲ್ಲಿ ಕೂರಿಸ್ಕೊಂಡು ಆ ಕಿಸ್ಸನ್ನು ತಾನು ಹ್ಯಾಂಡಲ್ ಮಾಡ್ತಾ ಮುತ್ತಿನ ತೀವ್ರತೆಯನ್ನು ಹೆಚ್ಚಿಸ್ತಾನೆ ವಿರಾಟ್. 15 ನಿಮಿಷಗಳ ನಂತರ ಅವಳಿಂದ ದೂರ ಸರಿದು ಕತ್ತಿನ ಮೇಲೆ ಮುತ್ತುಗಳನ್ನ ಕೊಡ್ತಾ ಗಟ್ಟಿಯಾಗಿ ಉಸಿರು ತೆಗೆದುಕೊಳ್ತಿರ್ತಾನೆ. ಅವನ ತಲೆಯಲ್ಲಿ ಕೈ ಹಾಕಿ ಹತ್ತಿರ ಕಪ್ಕೊಳ್ತಾಳೆ ಚಂದನ. ವಿರಾಟ್ ತನ್ನ ಕಂಟ್ರೋಲ್ ಕಳ್ಕೊಂಡು ಅವಳ ಕತ್ತಿನ ಮೇಲೆ ಬೈಟ್ ಮಾಡ್ತಾ ಅವಳ ಸೊಂಟವನ್ನು ಸರಿಪಡಿಸ್ತಾ ಇರ್ತಾನೆ. ವಿರಾಟ್ ಕಂಟ್ರೋಲ್ ಕಳೆದುಕೊಂಡಿದ್ದಾನೆ ಅಂತ ತಿಳಿದ ಚಂದನ ಅವನನ್ನು ನಿಲ್ಲಿಸ್ತಾಳೆ. ಚಂದನಾಳ ಕರೆಯಿಂದ ಆಗ ಲೋಕಕ್ಕೆ ಬಂದು ಅವಳ ಕಡೆ ನೋಡಿ ಕತ್ತಿನ ಮೇಲೆ ತಲೆ ಇಟ್ಟು ತನ್ನನ್ನು ತಾನು ಕಂಟ್ರೋಲ್ ಮಾಡ್ಕೊಂಡ್ಮೇಲೆ ಅವಳನ್ನು ಬೆಡ್ ಮೇಲೆ ಮಲಗಿಸಿ, ಡೋಂಟ್ ಪ್ರವೋಕ್ ಮೀ ಸ್ವೀಟ್ ಆರ್ಟ್, ಈಗ ನನ್ನನ್ನು ಬೇರ್ ಮಾಡೋ ಕಂಡೀಷನಲ್ಲಿ ನೀನಿಲ್ಲ ಅಂತ ಹೇಳ್ತಾನೆ ವಿರಾಟ್. ನೀವು ಟ್ರೈ ಮಾಡಿ ನೋಡಿ ವಿರಾಟ್ ಅವರೇ, ನಾನು ಬೇರ್ ಮಾಡಬಲ್ಲೆನೋ ಇಲ್ವೋ ನಿಮಗೆ ತಿಳಿಯುತ್ತೆ ಅಂತ ಹಸ್ಕಿಯಾಗಿ ಹೇಳಿ ಅವನ ತುಟಿಗಳ ಮೇಲೆ ಕಿಸ್ ಮಾಡ್ತಾಳೆ ಚಂದನ. ಅವಳ ಧ್ವನಿ, ಅವಳ ಸ್ಪರ್ಶದಿಂದ ವಿರಾಟ್ನೊಳಗಿನ ರಾಕ್ಷಸ ಹೊರಗೆ ಬರಲು ತುಂಬ ಪ್ರಯತ್ನಿಸ್ತಾನೆ. ಆದರೆ ಅವಳ ಕಾಲುಗಳಿಗಾದ ಫ್ರ್ಯಾಕ್ಚರ್ ಬಗ್ಗೆ ಯೋಚಿಸ್ತಾ ತನ್ನನ್ನು ತಾನು ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಗಟ್ಟಿಯಾಗಿ ಕಣ್ಮುಚ್ತಾನೆ ವಿರಾಟ್. ಏನಾಯಿತು ವಿರಾಟ್ ಅವರೇ, ಡು ಯು ವಾಂಟ್ ಟ್ರೈ ಅಂತ ಒಳಗೊಳಗೆ ನಗ್ತಾ ಅವನ ಕಡೆ ನೋಡ್ತಾ ಹೇಳ್ತಾಳೆ ಚಂದನ. ಉಫ್ ಅಂತ ಕಣ್ಣು ತೆರೆದು ಅವಳ ಕಡೆ ನೋಡ್ತಾ, ಬೆಂಕಿಯೊಂದಿಗೆ ಆಟ ಆಡೋದಕ್ಕೆ ನೋಡಬೇಡ ಸ್ವೀಟ್ ಆರ್ಟ್, ನಿನಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಅವಳ ಕೆನ್ನೆ ಮೇಲೆ ಗಟ್ಟಿಯಾಗಿ ಕಚ್ಚಿ ಅಲ್ಲಿಂದ ಹೊರಗೆ ಹೋಗ್ತಾನೆ ವಿರಾಟ್. ಕೆಲವು ದಿನಗಳಲ್ಲೇ ಚಂದನಾಳ ಎಕ್ಸಾಮ್ ಮುಗಿಯುತ್ತೆ. ಈಗ ಅವಳು ಫ್ರೀ ಆಗಿದ್ದಾಳೆ. ಸ್ವಲ್ಪವಾಗಿ ನಡೆಯೋದು ಕೂಡ ಶುರು ಮಾಡಿದ್ದಾಳೆ. ಅದಕ್ಕೆ ಅವಳ ಕಾಲುಗಳಿಗಿರುವ ಪ್ಲಾಸ್ಟರ್ ತೆಗೆಯಲು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾನೆ ವಿರಾಟ್. ಹಾಸ್ಪಿಟಲ್ ಬೆಡ್ ಮೇಲೆ ವಿರಾಟ್ನ ಕೈಯನ್ನು ಗಟ್ಟಿಯಾಗಿ ಹಿಡ್ಕೊಂಡು ಅವನ ಭುಜದ ಮೇಲೆ ತಲೆ ಆನಿಸಿ ಕೂತಿರ್ತಾಳೆ ಚಂದನ. ಡೋಂಟ್ ವರಿ ಸ್ವೀಟ್ ಆರ್ಟ್, ಏನೂ ಆಗೋದಿಲ್ಲ, ರಿಲ್ಯಾಕ್ಸ್. ಹ್ಞೂ ಅಂತ ಚಂದನ ಹೇಳ್ತಿದ್ದಂತೆ ಡಾಕ್ಟರ್ನ ಕಡೆ ನೋಡಿ ಸನ್ನೆ ಮಾಡ್ತಾನೆ ವಿರಾಟ್. ಆ ತಕ್ಷಣ ಡಾಕ್ಟರ್ ಅವಳ ಕಾಲುಗಳಿಗಿದ್ದ ಪ್ಲಾಸ್ಟರ್ ಕಟ್ ಮಾಡಿ ತೆಗೆದ ಮೇಲೆ ನರ್ಸ್ ಬಂದು ಕಾಲುಗಳಿಗೆ ಮಸಾಜ್ ಮಾಡ್ತಾಳೆ. ನೌ ಯು ಆರ್ ಫ್ರೀ ಮಿಸಸ್ ವಿರಾಟ್ ದೇವ್, ಆದರೆ ನೀವು ಆಗಲೇ ಸ್ಪೀಡಾಗಿ ನಡೆಯೋದು, ಓಡೋದು ಅಂಥದ್ದನ್ನು ಮಾಡಬಾರ್ದು. ಚಿಕ್ಕ ಹೆಜ್ಜೆಗಳನ್ನ ಇಡಬೇಕು. ನಿಮಗೆ ಬೇಕಿದ್ದರೆ ನಿಮ್ಮ ಹಸ್ಬೆಂಡ್ ಸಪೋರ್ಟ್ ಕೂಡ ತಗೊಳ್ಳಿ, ಓಕೆನಾ? ಓಕೆ ಅಂತ ಚಂದನ ಹೇಳ್ತಿದ್ದಂತೆ ಅಲ್ಲಿಂದ ಡಾಕ್ಟರ್ ಹೋಗ್ತಾರೆ. ಸ್ವೀಟ್ ಆರ್ಟ್, ನೀನು ಇಲ್ಲೇ ಇರು, ನಾನು ಈಗಲೇ ಬರ್ತೀನಿ ಅಂತ ಅಲ್ಲಿಂದ ಹೊರಗೆ ಹೋಗ್ತಾನೆ ವಿರಾಟ್. ನರ್ಸ್ ಮಸಾಜ್ ಮಾಡಿ ಹೋದ್ಮೇಲೆ ಚಿಕ್ಕ ಹೆಜ್ಜೆಗಳನ್ನ ಇಟ್ಟು ಹಾಗೆ ಹೊರಗೆ ಹೋಗ್ತಾಳೆ ಚಂದನ ಹೋಗಿ 10 ನಿಮಿಷಕ್ಕೆ ಆ ರೂಮ್ ಬಂದ ವಿರಾಟ್ಗೆ ಅಲ್ಲಿ ಖಾಲಿ ಬೆಡ್ ಕಾಣಿಸ್ತಿದ್ದಂತೆ ಚಂದನಾ ಅಂತ ಜೋರಾಗಿ ಕೂಗ್ತಾನೆ. ಚಂದನ ನಡೆಯುತ್ತಾ ಸ್ವಲ್ಪ ದೂರ ಹೋಗಿರೋದ್ರಿಂದ ವಿರಾಟ್ನ ಧ್ವನಿ ಅವಳಿಗೆ ಕೇಳಿಸೋದಿಲ್ಲ. ನರ್ಸ್, ಡಾಕ್ಟರ್ ಅಂತ ಕೋಪದಿಂದ ವಿರಾಟ್ ಕೂಗ್ತಿದ್ದಂತೆ ನರ್ಸ್ ಅಲ್ಲಿಗೆ ಬರ್ತಾಳೆ. ನನ್ನ ಚಂದನ ಎಲ್ಲಿದ್ದಾಳೆ? ಹೊರಗೆ ಹೋಗಿರೋ ಅಂತಿದೆ ಸರ್ ಅಂತ ಭಯದಿಂದ ಹೇಳ್ತಾಳೆ. ಹೊರಗೆ ಅಂದರೆ ಎಲ್ಲಿಗೆ ಅಂತ ವಿರಾಟ್ನ ಕೂಗಿಗೆ ಭಯದಿಂದ ನಡುಗ್ತಾಳೆ ನರ್ಸ್. ಆನ್ಸರ್ ಮೀ ಡ್ಯಾಮೇಜ್. ಆಗಲೇ ರೂಮ್ ಒಳಗೆ ಚಂದನ ಬರ್ತಿದ್ದಂತೆ ಅವಳ ಹತ್ರ ಹೋಗಿ ಗಟ್ಟಿಯಾಗಿ ಹಗ್ ಮಾಡಿಕೊಂಡು ಹಾಗೆ ನಿಂತು ಬಿಡ್ತಾನೆ ವಿರಾಟ್. ಸಡನ್ನಾಗಿ ಹಗ್ ಮಾಡ್ಕೊಳ್ತಿದ್ದಂತೆ ಶಾಕ್ ಆಗ್ತಾಳೆ ಚಂದನ. ಅದಾದ ನಂತರ ಅವನ ಸುತ್ತ ಕೈ ಹಾಕಿ, ಏನಾಯಿತು ವಿರಾಟ್ ಅವರೇ ಅಂತ ಮೆಲ್ಲ ಕೇಳ್ತಾಳೆ. 10 ನಿಮಿಷಗಳವರೆಗೆ ಹಾಗೇ ಇದ್ದ ವಿರಾಟ್ ಅವಳಿಂದ ದೂರ ಸರಿದು ಅಲ್ಲೇ ಭಯದಿಂದ ನಿಂತಿದ್ದ ನರ್ಸ್ ಕಡೆ ನೋಡಿ ಔಟ್ ಅಂತ ಜೋರಾಗಿ ಕೂಗ್ತಾನೆ. ಆದ ತಕ್ಷಣ ಅಲ್ಲಿಂದ ನರ್ಸ್ ಹೊರಗೆ ಓಡಿ ಹೋಗ್ತಾಳೆ. ಎಲ್ಲಿಗೆ ಹೋಗಿದ್ದೆ ನೀನು ಅಂತ ಗಟ್ಟಿಯಾಗಿ ಗಂಭೀರ ಧ್ವನಿಯಲ್ಲಿ ಕೇಳ್ತಾನೆ ವಿರಾಟ್. ನಾನು ಹೊರಗೆ ವಾಕ್ ಮಾಡ್ತಿದ್ದೆ. ಒಂಟಿಯಾಗಿ? ಹ್ಞೂ. ಚಂದನಾಳ ಮುಖವನ್ನು ತನ್ನ 2 ಕೈಗಳಿಂದ ಹಿಡಿದು, ಸ್ವೀಟ್ ಆರ್ಟ್, ನೀನು ನನ್ನ ಜೊತೆ ಹೇಳಿ ಹೋಗಬೇಕಿತ್ತಲ್ಲ, ನಾನು ಇಲ್ಲಿಗೆ ಬರೋಷ್ಟರಲ್ಲಿ ನೀನು ಕಾಣಿಸ್ತಾ ಇದ್ದರೆ ನನಗೆಷ್ಟು ಭಯ ಆಯಿತು ಗೊತ್ತಾ? ಸಾರಿ, ಇಟ್ಸ್ ಓಕೆ ಅಂತ ಚಂದನಾಳ ಭುಜ ಸುತ್ತ ಕೈ ಹಾಕಿ ಮೆಲ್ಲಗೆ ನಡೆಸ್ಕೊಂಡು ಹಾಸ್ಪಿಟಲ್ನಿಂದ ಹೊರಗೆ ಬಂದು ಕಾರ್ನಲ್ಲಿ ಕೂರಿಸಿ ಮನೆಗೆ ಹೊರಡ್ತಾರೆ. ಅಲ್ಲೇ ಸ್ವಲ್ಪ ದೂರ ತನ್ನ ಕಾರ್ನಲ್ಲಿ ಕೂತಿದ್ದ ರಂಜಿತ್
ಚಂದನಾಳನ್ನು ನೋಡಿ ತುಂಬ ಬೇಗ ನೀವಿಬ್ಬರು ದೂರ ಆಗ್ತೀರಿ, ಆಮೇಲೆ ನೀನು ನನ್ನ ಸ್ವಂತ ಆಗ್ತೀಯ ಚಂದನ ಅಂತ ಕಾಮ ಕೋಪ ತುಂಬಿದ ಕಣ್ಣುಗಳಿಂದ ಅವರ ಕಾರ್ ಹೋದ ಕಡೆ ನೋಡ್ತಾ ನಿಂತು ಬಿಡ್ತಾನೆ ರಂಜಿತ್. ಚಂದನ ಬಾಲ್ಕನಿ ಹತ್ತಿರ ನಿಂತು ಏನೋ ಯೋಚಿಸ್ತಾ ಇರ್ತಾಳೆ. ರೂಮ್ಗೆ ಬಂದ ವಿರಾಟ್ ಬಾಲ್ಕನಿಯಲ್ಲಿ ಚಂದನ ಇರುವುದನ್ನು ನೋಡಿ ತನ್ನ ಬ್ಲೇಸರ್ ತೆಗೆದು ಪಕ್ಕದಲ್ಲಿಟ್ಟು ಅವಳ ಹತ್ರ ಹೋಗಿ ಹಿಂದಿನಿಂದ ಹಗ್ ಮಾಡಿಕೊಂಡು ಭುಜದ ಹತ್ತಿರ ತಲೆ ಇಟ್ಟು ಹಾಗೆ ನಿಂತು ಬಿಡ್ತಾನೆ. ಅವನು ಹಗ್ ಮಾಡಿದ ತಕ್ಷಣ ತನ್ನ ಕಣ್ಣು ಮುಚ್ಚುತ್ತಾಳೆ ಚಂದನ. ಇಬ್ಬರು ಕೂಡ ತುಂಬ ಸೈಲೆಂಟಾಗಿ ಹಾಗೆ ನಿಂತು ಬಿಡ್ತಾರೆ. 5 ನಿಮಿಷಗಳ ನಂತರ ಹಿಂದಿರುಗಿ ವಿರಾಟ್ನ ಕಡೆ ನೋಡ್ತಾಳೆ. ಅವಳನ್ನೇ ತೀವ್ರವಾಗಿ ನೋಡ್ತಾ ಇರ್ತಾನೆ ವಿರಾಟ್. ನೀವು ಡಿನ್ನರ್ ಮಾಡಿದ್ರಾ? ಹೊರಗೆ ಮೀಟಿಂಗ್ ಇದ್ದಿದ್ದರಿಂದ ನಾನು ಅಲ್ಲೇ ಡಿನ್ನರ್ ಮಾಡಿಬಿಟ್ಟೆ. ಇಲ್ಲಿ ಏನು ಮಾಡ್ತಿದ್ಯಾ? ಏನು ಯೋಚಿಸ್ತಿದ್ಯಾ? ಅದು ನಾನು ಅಂತ ಹೇಳ್ತಿದ್ದೆ ಚಂದನಾಳ ತುಟಿಗಳನ್ನು ಹಿಡಿತಾನೆ ವಿರಾಟ್. 5 ನಿಮಿಷಗಳ ನಂತರ ಅವಳನ್ನ ಬಿಟ್ಟು ಆರ್ ಯು ರೆಡಿ ಫಾರ್ ಎ ರೈಡ್ ಅಂತ ತೀವ್ರವಾಗಿ ಚಂದನಾಳ ಕಣ್ಣುಗಳಲ್ಲಿ ನೋಡ್ತಾ ಕೇಳ್ತಾನೆ ವಿರಾಟ್. ಹ್ಞೂ. ಆ ತಕ್ಷಣ ಅವಳನ್ನು ಹತ್ತಿರಕ್ಕೆ ಎಳೆದು ತುಟಿಗಳನ್ನ ಹಿಡ್ಕೊಂಡು ಹಾಗೆ ಎತ್ಕೊಂಡು ಬೆಡ್ರೂಮ್ ಕರ್ಕೊಂಡು ಹೋಗಿ ಬೆಡ್ ಮೇಲೆ ಮಲಗಿಸಿ ಅವಳ ಮೇಲೆ ಸೇರ್ಕೊಳ್ತಾನೆ ವಿರಾಟ್. 20 ನಿಮಿಷಗಳ ನಂತರ ತುಟಿಗಳನ್ನ ಬಿಟ್ಟು ಸಾರಿ ಸ್ವೀಟಾರ್ಟ್, ಐ ಕಾಂಟ್ ಕಂಟ್ರೋಲ್ ಮೈ ಸೆಲ್ಫ್ ಅಂತ ಅವಳ ಕತ್ತಿನ ಕಮಾನಿನಲ್ಲಿ ಮುತ್ತುಗಳನ್ನ ಕೊಡ್ತಾ ಕಾಲರ್ ಬೋನ್ ಹತ್ರ ಬೈಟ್ ಮಾಡ್ತಾ ಇನ್ನೊಂದು ಕೈಯಿಂದ ಅವಳ ಮೈಯೆಲ್ಲ ಸವರತಾ ಇನ್ನು ಅವನಿಂದ ಆಗದೆ ಅವಳ ಮೈ ಮೇಲಿದ್ದ ಬಟ್ಟೆಗಳನ್ನ ಬೇರ್ಪಡಿಸಿ ಅವಳೊಳಗೆ ಸೇರಿ ಹೋಗ್ತಾನೆ ವಿರಾಟ್. ಇಷ್ಟು ದಿನ ಅವಳಿಂದ ದೂರ ಇದ್ದದ್ರಿಂದ ತನ್ನ ಪ್ರೀತಿಯನ್ನೆಲ್ಲ ಆ ರಾತ್ರಿ ಇಡೀ ತೋರಿಸ್ತಾ ಯಾವಾಗಲೂ ಬೆಳಗಿನ ಜಾವದಲ್ಲಿ ಅವಳನ್ನ ಬಿಟ್ಟು ಗಟ್ಟಿಯಾಗಿ ಹಗ್ ಮಾಡಿಕೊಂಡು ಮಲಗ್ತಾರೆ ವಿರಾಟ್. ಸೆಲ್ ರಿಂಗ್ ಸೌಂಡ್ಗೆ ಕಣ್ತೆರೆದು ಸ್ಟ್ಯಾಂಡ್ ಮೇಲಿರೋ ಸೆಲ್ ತೆಗೆದುಕೊಂಡು ಕಾಲ್ ರಿಸೀವ್ ಮಾಡ್ತಾನೆ ವಿರಾಟ್. ಏಯ್, ಎಲ್ಲಿದ್ಯಾ ನೀನು? ಇವತ್ತು ಅರ್ಜೆಂಟ್ ಮೀಟಿಂಗ್ ಇದೆ ಅಂತ ಗೊತ್ತಿದೆಯಲ್ಲ, ನೀನಿನ್ನು ಆಫೀಸ್ಗೆ ಬಂದಿಲ್ಲ ಅಂದರೆ ಏನು ಅಂತ ಕೇಳ್ತಾನೆ ನಿಖಿಲ್. ನಾನು 1 ಗಂಟೆಯಲ್ಲಿ ಬರ್ತೀನಿ. ನೀನು ಈಗಷ್ಟೇ ಎದ್ಯಾ? ರಾತ್ರಿಯೆಲ್ಲ ಏನು? ಇಟ್ಸ್ ನನ್ ಆಫ್ ಯುವರ್ ಬಿಸ್ನೆಸ್ ಅಂತ ಕೋಪದಿಂದ ಹೇಳ್ತಾನೆ ವಿರಾಟ್. ಓಕೆ ಅರ್ಥ ಆಯಿತು, ನೀನು ಬೇಗ ಆಫೀಸಿಗೆ ಬಾ ಅಂತ ಕಾಲ್ ಕಟ್ ಮಾಡಿಬಿಡ್ತಾನೆ ನಿಖಿಲ್. ಸೆಲ್ ಸ್ಟ್ಯಾಂಡ್ ಮೇಲಿಟ್ಟು ಚಂದನ ಕಡೆ ನೋಡ್ತಾನೆ. ಅವಳ ಮುಖದಲ್ಲಿ ಸುಸ್ತು ಸ್ಪಷ್ಟವಾಗಿ ಕಾಣಿಸ್ತಿದ್ರಿಂದ ಅವಳಿಗೆ ಸರಿಯಾಗಿ ಬ್ಲಾಂಕೆಟ್ ಕವರ್ ಮಾಡಿ ಹಣೆ ಮೇಲೆ ಮುದ್ದುಕೊಟ್ಟು ಗುಡ್ ಮಾರ್ನಿಂಗ್ ಸ್ವೀಟ್ ಆರ್ಟ್ ಅಂತ ಕೆನ್ನೆಗಳನ್ನು ನೇವರಿಸ್ತಾನೆ. ಮೆಲ್ಲಗೆ ಕಣ್ತೆರೆದು ವಿರಾಟ್ನ ಕಡೆ ಕೋಪದಿಂದ ನೋಡ್ತಾಳೆ. ಮೆಲ್ಲಗ್ನಕ್ಕೂ ಫ್ರೆಶ್ ಆಗಿ ಬ್ರೇಕ್ಫಾಸ್ಟ್ ಮಾಡಿ ರೆಸ್ಟ್ ತಗೋ ಸ್ವೀಟ್ ಆರ್ಟ್. ಚಂದನಾಳನ್ನು ಬಿಟ್ಟು ವಾಶ್ರೂಮ್ಗೆ ಹೋಗಿ ಫ್ರೆಶ್ ಆಗಿ ಹೊರಗೆ ಬರ್ತಾನೆ ವಿರಾಟ್. ನೀವು ಆಫೀಸ್ಗೆ ಹೋಗ್ತಿದ್ದೀರಾ? ಹೌದು ಸ್ವೀಟ್ ಆರ್ಟ್, ಒಂದು ಮೀಟಿಂಗ್ ಇದೆ, ತುಂಬ ಇಂಪಾರ್ಟೆಂಟ್, ಅದಕ್ಕೆ ಹೋಗಬೇಕು. ಓಕೆ, ಆದರೆ ನೀವು ಈವ್ನಿಂಗ್ ಬೇಗ ಮನೆಗೆ ಬನ್ನಿ. ಓಕೆ ಸ್ವೀಟ್ ಆರ್ಟ್, ನೀನು ಬ್ರೇಕ್ಫಾಸ್ಟ್ ಮಾಡಿ ರೆಸ್ಟ್ ತಗೋ, ಊಟ ನೆಗ್ಲೆಕ್ಟ್ ಮಾಡಿಬಿಡ ಅಂತ ಅವಳ ಕೆನ್ನೆ ಮೇಲೆ ಮುತ್ತು ಕೊಟ್ಟು ಅಲ್ಲಿಂದ ಆಫೀಸ್ಗೆ ಹೋಗ್ತಾನೆ ವಿರಾಟ್. ಈವ್ನಿಂಗ್ ವಿರಾಟ್ ನಿಖಿಲ್ ಆಫೀಸ್ನಿಂದ ಡೈರೆಕ್ಟ್ ಮನೆಗೆ ಬರ್ತಾರೆ. ಅಲ್ಲಿ ಈಗಾಗಲೇ ಆನಂದ್, ಶ್ರುತಿ, ತನುಜ, ಚಂದನ ಸೋಫಾದಲ್ಲಿ ಕೂತು ಮಾತಾಡ್ತಾ ಇರ್ತಾರೆ. ಏಯ್, ನೀನು ಬೇಗ ಮನೆಗೆ ಹೋಗ್ತೀನಿ ಅಂದೆ, ಇಲ್ಲೇನು ಮಾಡ್ತಿದ್ಯಾ ಅಂತ ಆನಂದ್ನ ಕಡೆ ನೋಡ್ತಾ ಕೇಳ್ತಾನೆ ನಿಖಿಲ್. ನಿಮ್ಮೊಂದಿಗೆ ಒಂದು ವಿಷಯ ಹೇಳಬೇಕು ಅಂತ ಎಲ್ಲರ ಕಡೆ ನೋಡಿ ಶ್ರುತಿ ಇಸ್ ಪ್ರೆಗ್ನೆಂಟ್ ಅಂತ ಹೇಳ್ತಾನೆ ಆನಂದ್. ಆ ಮಾತಿಗೆ ಎಲ್ಲರೂ ಖುಷಿಯಾಗಿ ಅವರಿಬ್ಬರಿಗೂ ಕಾಂಗ್ರಾಟ್ಸ್ ಹೇಳ್ತಾರೆ. ವಿರಾಟ್ ತನ್ನ ರೂಮ್ಗೆ ಹೋಗಿ ಫ್ರೆಶ್ ಆಗಿ ಕೆಳಗೆ ಬಂದ ಮೇಲೆ ಟ್ರೂತ್ ಆರ್ ಡೇರ್ ಗೇಮ್ ಆಡೋಣ ಅಂತ ಎಲ್ಲರೂ ಅಲ್ಲೇ ಕೂತ್ಕೊಂಡಿರ್ತಾರೆ. ಚಂದನ ಬಾಟಲನ್ನು ರೌಂಡಾಗಿ ತಿರುಗಿಸ್ತಾಳೆ. ಆ ಬಾಟಲ್ ನಿಖಿಲ್ನ ಕಡೆ ನಿಲ್ಲುತ್ತೆ. ಟ್ರೂತ್ ಆರ್ ಡೇರ್? ಟ್ರೂತ್. ನಿಮಗೆ ತನುಜಾಗಿಂತ ಮೊದಲು ಎಷ್ಟು ಜನ ಗರ್ಲ್ ಫ್ರೆಂಡ್ಸ್ ಇದ್ದರು? ಗರ್ಲ್ ಫ್ರೆಂಡ್ಸ್ ಯಾರೂ ಇರಲಿಲ್ಲ, ಒಂದು ಕ್ರಷ್ ಮಾತ್ರ ಇತ್ತು. ಯಾರು ಆ ಕ್ರಷ್? ಸೆಕೆಂಡ್ ಕ್ವೆಶ್ಚನ್ ಈಸ್ ನಾಟ್ ಅಲೌಡ್ ಅಂತ ನಿಖಿಲ್ ಹೇಳ್ತಿದ್ದಂತೆ ಮತ್ತೆ ಬಾಟಲ್ ರೌಂಡಾಗಿ ತಿರುಗಿಸ್ತಾಳೆ. ಈ ಬಾರಿ ವಿರಾಟ್ನ ಹತ್ತಿರ ಬಾಟಲ್ ನಿಲ್ಲುತ್ತೆ. ಟ್ರೂತ್ ಆರ್ ಡೇರ್? ಚಂದನ, ನಿಮಗೆ ಎಷ್ಟರಿಂದ ಗೊತ್ತು ವಿರಾಟ್ ಅವರೇ ಅಂತ ಕೇಳ್ತಾಳೆ ತನುಜ. ಚಂದನಾಳ ಕಡೆ ನೋಡ್ತಾ 10 ವರ್ಷ 7 ತಿಂಗಳು ಅಂತ ವಿರಾಟ್ ಆನ್ಸರ್ ಹೇಳಿದ್ದಕ್ಕೆ ತನುಜ, ಚಂದನ ಶಾಕ್ ಆಗಿ ವಿರಾಟ್ ಕಡೆ ನೋಡ್ತಾರೆ.
ಏನು ಮಾತಾಡ್ತಿದ್ದೀರಿ ವಿರಾಟ್ ಅವರೇ? ನಿಮಗೆ ನಮ್ಮ ಚಂದನ ಅಷ್ಟು ವರ್ಷದಿಂದ ಗೊತ್ತಾ? ಆದರೆ ಈ ವಿಷಯ ನಮ್ಮ ಚಂದನಾಳಿಗೆ ನಿಜವಾಗಿಯೂ ತಿಳಿದಿಲ್ಲ. ನಿಜವಾಗ್ಲೂ ನೀವು ಯಾರೂ ಕೂಡ ಮೊನ್ನೆವರೆಗೆ ಅವಳಿಗೆ ತಿಳಿದಿರಲಿಲ್ಲ ಪಾಪ ಅಂತ ತನುಜ ಹೇಳಿದ ಮಾತಿಗೆ ಏನೂ ಮಾತಾಡದೆ ಸೈಲೆಂಟಾಗಿರ್ತಾನೆ ವಿರಾಟ್. ಹೌದು, ಆಗ ನಾನು ಯಾರು ಅಂತ ಚಂದನಾಳಗೆ ತಿಳಿದಿರಲಿಲ್ಲ. ಈಗ ನಾನು ಬಿಟ್ಟು ಅವಳಿಗೆ ಇನ್ಯಾರೂ ಗೊತ್ತಿಲ್ಲ. ನನ್ನ ಸ್ವೀಟ್ ಆರ್ಟ್ ಪ್ರಪಂಚ ನನ್ನೊಂದಿಗೆ ಶುರುವಾಗಬೇಕು, ನನ್ನೊಂದಿಗೆ ಎಂಡ್ ಆಗಬೇಕು. ಇವೆಲ್ಲವೂ ನಾನೇ ಮಾಡಿದ್ದೀನಿ. ಈಗ ನನ್ನ ಸ್ವೀಟ್ ಆರ್ಟ್ ಅಂದ್ಕೊಂಡ್ರೂ ನನ್ನಿಂದ ದೂರ ಹೋಗೋದಕ್ಕಾಗೋದಿಲ್ಲ, ಹೋಗಬೇಕು ಅಂದ್ಕೊಂಡ್ರೂ ನಾನು ಬಿಡೋದಿಲ್ಲ ಅಂತ ಮನಸ್ಸಿನಲ್ಲಿ ಅಂದ್ಕೊಳ್ತಿದ್ದಂತೆ ಒಂದು ರೀತಿಯ ನಗು ಬಂದು ಸೇರುತ್ತೆ ವಿರಾಟ್ನ ಮುಖದ ಮೇಲೆ. ಅದಾದ ನಂತರ ಚಂದನಾಳ ಕೈ ಮೇಲೆ ಮುತ್ತು ಕೊಟ್ಟು ಅವಳ ಕಡೆ ನೋಡ್ತಾನೆ. ಶ್ರುತಿಯೊಂದಿಗೆ ಮಾತುಗಳಲ್ಲಿ ಬ್ಯುಸಿಯಾಗಿರ್ತಾಳೆ ಚಂದನ. ಯು ಆರ್ ಮೈ ಲೈಫ್ ಸ್ವೀಟ್ ಆರ್ಟ್ ಅಂತ ಅಲ್ಲಿಂದ ತನ್ನ ರೂಮ್ಗೆ ಹೋಗ್ತಾನೆ ವಿರಾಟ್. ಉಳಿದವರು ಗೇಮ್ ಆಡಿಕೊಂಡು ಅಲ್ಲೇ ಊಟ ಮಾಡಿ ಅವರ ಮನೆಗೆ ಅವರು ಹೋಗ್ತಾರೆ. ಎಲ್ಲರೂ ಹೋದ ಮೇಲೆ ಮೇಡ್ನ ಸಹಾಯದಿಂದ ಹಾಲನ್ನು ಸಂಪೂರ್ಣವಾಗಿ ಕ್ಲೀನ್ ಮಾಡ್ತಾಳೆ. ಅದಾದ ನಂತರ ಮೇಲೆ ಹೋಗ್ತಿದ್ದ ಚಂದನ ಲಾಕ್ ಆದ ರೂಮ್ ಕಡೆ ನೋಡಿ ಆ ರೂಮ್ ಹತ್ರ ಹೋಗಿ ತೀವ್ರವಾಗಿ ಆ ರೂಮ್ ಕಡೆ ನೋಡ್ತಾ ಆ ರೂಮ್ ಡೋರನ್ನು ತನ್ನ ಕೈಗಳಿಂದ ನೇವರಿಸ್ತಾ, ನಿಜವಾಗ್ಲೂ ಏನಿದೆ ಈ ರೂಮ್ನಲ್ಲಿ? ಇಷ್ಟು ತಿಂಗಳಿಂದ ನಾನು ಈ ಮನೆಯಲ್ಲೇ ಇರ್ತಿದ್ದೀನಿ, ಆದರೆ ಈ ರೂಮ್ನಲ್ಲಿ ಏನಿದೆ ಅಂತ ನಂಗೆ ತಿಳಿದಿಲ್ಲ. ಈ ಡೋರ್ನ ಹಿಂದೆ ಏನು ಹಿಸ್ಟ್ರಿ ಅಡಗಿದೆ ಅಂತ ಕೂಡ ನನಗೆ ತಿಳಿದಿಲ್ಲ ಅಂತ ಡೋರ್ ಕಡೆ ನೋಡ್ತಾ ಹಾಗೆ ನಿಂತು ಬಿಡ್ತಾಳೆ ಚಂದನ. ಕತೆ ಮುಂದುವರಿಯುತ್ತೆ. ಥ್ಯಾಂಕ್ ಯು.